ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ತತ್ವ ಸಂಖ್ಯಾ ನಿರೂಪಣವು ಎಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಉದ್ಧವನು ಪ್ರಶ್ನೆ ಮಾಡುವನು, ಓ ವಿಶ್ವೇಶ್ವರ ಕೃಷ್ಣ, ತತ್ವಗಳೆಷ್ಟು? ಕೆಲವು ಮಹರ್ಷಿಗಳು 9 ತತ್ವಗಳೆಂದು, ಬೇರೆ ಕೆಲವರು 11 ತತ್ವಗಳೆಂದು, ಇನ್ನು ಕೆಲವರು 5 ತತ್ವಗಳೆಂದು ಹೇಳಿರುವರು. ನೀನಾದರೂ ಈ 3 ತತ್ವಗಳೆಂದು ಹೇಳುತ್ತಿರುವೆ. ಈ ತತ್ವ ಸಂಖ್ಯೆಯ ವಿಷಯವಾಗಿ ಇನ್ನೂ ಅನೇಕ ಭಿನ್ನಾಭಿಪ್ರಾಯಗಳನ್ನು ಕೇಳಿರುವೆನು. ಕೆಲವರು 26 ತತ್ವಗಳೆನ್ನುವರು, ಕೆಲವರು 25 ನಿರ್ಣಯಿಸುವರು. ಹಾಗೆಯೇ ಕೆಲವರು 6 ತತ್ವಗಳೆಂದು, ಕೆಲವರು 7 ತತ್ವಗಳೆಂದು, ಕೆಲವರು 4 ತತ್ವಗಳೆಂದು ಹೇಳುವರು. ಬೇರೆ ಕೆಲವರು 17 ತತ್ವಗಳೆಂದು ಹೇಳುವರು, ಕೆಲವರು 16 ನಿರ್ಣಯಿಸುವರು, ಮತ್ತೆ ಕೆಲವರು 13 ಹೇಳುವರು. ಋಷಿಗಳು ಹೀಗೆ ತತ್ವ ಸಂಖ್ಯೆಯನ್ನು ಬೇರೆ ಬೇರೆ ವಿಧವಾಗಿ ಹೇಳುವ ಉದ್ದೇಶವೇನು? ಇದರ ನಿರ್ಣಯವನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕ ಕೃಷ್ಣನು, ಉದ್ಧವ ಕೇಳು, ಮೇಲೆ ಹೇಳಿದಂತೆ ಋಷಿಗಳು ನಿರೂಪಿಸಿರುವ ಎಲ್ಲ ಪಕ್ಷಗಳು ಯುಕ್ತಿಯುಕ್ತಗಳಾಗಿಯೇ ಇರುವವು. ಸಮಸ್ತ ತತ್ವಗಳಿಗೂ ಮೂಲ ಕಾರಣವು ನನ್ನ ಮಾಯೆಯೇ. ಸಮಸ್ತ ತತ್ವಗಳಿಗೂ ಮೂಲ ಕಾರಣವು ನನ್ನ ಮಾಯೆಯೇ. ಆ ಮಾಯೆಯಿಂದ ಹುಟ್ಟಿದ ತತ್ವಗಳನ್ನು ಅನೇಕವಾಗಿ ವಿಭಾಗಿಸಿ ಹೆಚ್ಚು ಸಂಖ್ಯೆಯನ್ನು ತೋರಿಸಿದರು, ಮುಖ್ಯ ವಿಭಾಗಗಳಿಂದ ಸ್ವಲ್ಪ ಸಂಖ್ಯೆಯನ್ನು ತೋರಿಸಿದರು ವಿರೋಧವೇನೂ ಬಾರದು. ಆದುದರಿಂದ ನೀನು ತತ್ವಗಳ ವಿಷಯವಾಗಿ ಅವರವರು ಹೇಳಿದ ಸಂಖ್ಯಾ ಭೇದಗಳನ್ನು ವಿರುದ್ಧವಾಗಿ ಗ್ರಹಿಸಬಾರದು. ಆ ಸಂಖ್ಯಾ ಭೇದಗಳಲ್ಲಿ ವಿರೋಧವಿಲ್ಲವೆಂಬುದನ್ನು ನಾನು ನಿನಗೆ ಸ್ಪಷ್ಟವಾಗಿ ತೋರಿಸುವೆನು ನೋಡು. ದುರತಿಕ್ರಮಗಳಾದ ನನ್ನ ಶಕ್ತಿಯೇ ಹೀಗೆ ಪ್ರಕೃತಿ ಮಹದಹಂಕಾರಾದಿ ರೂಪದಿಂದ ಅನೇಕ ವಿಧವಾಗಿ ಪ್ರಸರಿಸಿ ಈ ವಿಧವಾದ ವಾದಗಳಿಗೆಲ್ಲ ಮೂಲವಾಗಿರುವುದೆಂಬುದನ್ನು ಎಲ್ಲರೂ ಒಪ್ಪಿಕೊಂಡೇ ತೀರಬೇಕು. ಈ ಶಕ್ತಿಗಳೇ ಒಂದು ಸ್ಥಿತಿಯಲ್ಲಿ ಒಂದರಲ್ಲೊಂದು ಅಂತರ್ಭೂತವಾಗಿಯೂ ಮತ್ತೊಂದು ದಶೆಯಲ್ಲಿ ಬೇರಾಗಿಯೂ ಇರುವುದರಿಂದ ಅವರವರಿಗೆ ತೋರಿದಂತೆ ಪಕ್ಷ ಭೇದಗಳು ಹೊರಟಿರುವವು. ಶಮದಮಾದಿ ಗುಣವುಳ್ಳವನಿಗೆ ಜಗತ್ತೆಲ್ಲವೂ ಮದಾತ್ಮಕವಾಗಿಯೇ ತೋರುವುದರಿಂದ ಅಂಥವನಲ್ಲಿ ಮೇಲೆ ಹೇಳಿದ ವಿಕಲ್ಪವಾಗಲಿ ತನ್ಮೂಲಕಗಳಾದ ವಾದಗಳಾಗಲಿ ತಲೆದೋರಲಾರವು. ತತ್ವಗಳು ಒಂದರಲ್ಲಿ ಮತ್ತೊಂದು ಅಡಗಿರುವುದರಿಂದ ವಾದಿಗಳು ತಮ್ಮ ತಮ್ಮ ಮನೋಭಾವನೆಗೆ ತಕ್ಕಂತೆ ವಿಭಾಗಿಸಿ ಅವುಗಳ ಸಂಖ್ಯೆಯನ್ನು ಹೆಚ್ಚಿಸಿಯೂ ತಗ್ಗಿಸಿಯೂ ಹೇಳುವರು. ಪಾರ್ಥಿವ ದ್ರವ್ಯವಾದ ಕಟ್ಟಿಗೆಯಲ್ಲಿ ಬೆಂಕಿ, ನೀರು ಮೊದಲಾದ ಇತರ ದ್ರವ್ಯಗಳು ಕಲೆತಿರುವಂತೆ ಒಂದು ತತ್ವದಲ್ಲಿ ಬೇರೆ ಹಲವು ತತ್ವಗಳು ಅಂತರ್ಭೂತವಾಗಿರುವುದುಂಟು. ಇದೂ ಅಲ್ಲದೆ ತತ್ವಗಳೆಲ್ಲವೂ ಒಂದರಿಂದೊಂದು ಹುಟ್ಟಿದವುಗಳಾದುದರಿಂದ ಕಾರಣಭೂತವಾದ ತತ್ವದಲ್ಲಿಯಾಗಲಿ ಕಾರ್ಯಭೂತವಾದ ತತ್ವದಲ್ಲಿಯಾಗಲಿ ಬೇರೆ ಎಲ್ಲಾ ತತ್ವಗಳ ಅಂಶವು ಅಂತರ್ಗತವಾಗಿಯೇ ಇರುವುದು. ಆದುದರಿಂದ ಈ ತತ್ವಗಳನ್ನು ಅನೇಕರು ಅವರವರ ಇಷ್ಟಾನುಸಾರವಾಗಿ ವಿಭಾಗಿಸಿ ನ್ಯೂನಾಧಿಕ ಸಂಖ್ಯೆಗಳನ್ನು ಹೇಳಿರುವರು. ಆದರೇನು, ಯುಕ್ತಿಯಿಂದ ಅವರವರ ಮತಗಳನ್ನೇ ಸರಿಯೆಂದು ಸಮರ್ಥಿಸಬಹುದು. ಹೇಗೆಂದರೆ ಪ್ರಧಾನವಾದ ಒಂದು ತತ್ವದಲ್ಲಿ ಇತರ ತತ್ವಗಳನ್ನು ಅಡಗಿಸಿ ಹೇಳುವುದರಿಂದ ಸಂಖ್ಯೆಯು ತಗ್ಗುವುದು, ಅವುಗಳನ್ನೇ ಪ್ರತ್ಯೇಕಿಸಿ ಹೇಳುವಾಗ ಸಂಖ್ಯೆಯು ಹೆಚ್ಚುವುದು. ಇದೇ ರೀತಿಯಾಗಿ ಎಲ್ಲರ ಪಕ್ಷವನ್ನು ಸಮರ್ಥಿಸಬಹುದು. ಇವುಗಳಲ್ಲಿ 26 ತತ್ವಗಳೆಂದು ಹೇಳುವವರು ಪ್ರಕೃತಿ ಮೊದಲಾದ 24 ತತ್ವಗಳೊಡನೆ ಜೀವೇಶ್ವರರೆಂಬ 2 ತತ್ವಗಳನ್ನು ಸೇರಿಸಿ 26 ಸಂಖ್ಯೆಯನ್ನು ತೋರಿಸುವರು. ಜೀವೇಶ್ವರರನ್ನು ಪ್ರತ್ಯೇಕ ತತ್ವಗಳಾಗಿ ಹೇಳುವುದಕ್ಕೆ ಇವರು ತೋರಿಸುವ ಕಾರಣಗಳೇನೆಂದರೆ, ಜೀವನು ಅನಾದಿಯಾಗಿ ಅವಿದ್ಯೆಯಿಂದ ಆವರಿಸಲ್ಪಟ್ಟವನು, ಈಶ್ವರನಾದರೂ ಸ್ವತಃ ಸರ್ವಜ್ಞನು. ಹೀಗೆ ಅವಿದ್ಯೆಯಿಂದ ದೇಹಾತ್ಮ ಭ್ರಮವುಳ್ಳ ಜೀವನಿಗೆ ಆತ್ಮಸ್ವರೂಪ ಜ್ಞಾನವು ಆ ಈಶ್ವರಾನುಗ್ರಹದಿಂದ ಲಭಿಸಬೇಕಲ್ಲದೆ ಸ್ವತಃ ಸಂಭವಿಸದು. ಈಶ್ವರನು ಸರ್ವ ವಿಷಯದಲ್ಲಿಯೂ ತಾನೇ ಪ್ರಾಜ್ಞನಾಗಿರುವನಲ್ಲದೆ ಜೀವನಿಗೆ ಜ್ಞಾನ ಪ್ರದಾನವನ್ನು ಮಾಡಬಲ್ಲನು. ಆದುದರಿಂದ ಜೀವೇಶ್ವರರಿಬ್ಬರನ್ನು ಪ್ರತ್ಯೇಕ ತತ್ವಗಳನ್ನಾಗಿಯೇ ಹೇಳಬೇಕೆಂಬುದು ತತ್ವಗಳನ್ನು 26 ಹೇಳುವವರ ಪಕ್ಷವು.
25 ತತ್ವಗಳೆಂದು ಹೇಳುವವರು ಜೀವೇಶ್ವರರಿಬ್ಬರನ್ನು ಒಂದೇ ತತ್ವವನ್ನಾಗಿ ಸೇರಿಸಿ ಹೇಳುವರು. ಹೀಗೆ ಒಂದೇ ತತ್ವವನ್ನಾಗಿ ಹೇಳುವುದಕ್ಕೆ ಇವರು ನಿರೂಪಿಸುವ ಕಾರಣವೇನೆಂದರೆ, ಜೀವೇಶ್ವರರಿಗೆ ಅಜ್ಞತ್ವ ಪ್ರಾಜ್ಞತ್ವಗಳೆಂಬ ವೈಧರ್ಮ್ಯವಿದ್ದರೂ ಸ್ವರೂಪ ಸ್ವಭಾವಾದಿಗಳಲ್ಲಿ ವೈಲಕ್ಷಣ್ಯವೇನೂ ಇಲ್ಲದುದರಿಂದ ಜೀವೇಶ್ವರರನ್ನು ಪ್ರತ್ಯೇಕಿಸಿ ಹೇಳುವುದು ಯುಕ್ತವಲ್ಲ. ಜೀವನಿಗೆ ಅಜ್ಞಾನವೆಂಬುದು ಪ್ರಕೃತಿ ಸಂಬಂಧದಿಂದ ಆಗಂತುಕವಾಗಿ ಬರುವುದೇ ಹೊರತು ಸಹಜವಲ್ಲ. ಇದಲ್ಲದೆ ಮುಕ್ತಿ ದಶೆಯಲ್ಲಿ ಜೀವನಿಗೆ ಈಶ್ವರನೊಡನೆ ಸಾಮ್ಯ ಉಂಟಾಗುವುದು ಮತ್ತು ಜೀವನು ಪರಮಾತ್ಮನಿಗೆ ಶರೀರಭೂತನಾದುದರಿಂದ ಪರಮಾತ್ಮನ ಅಂಶವೆನಿಸುವನು. ಆದುದರಿಂದ ಜೀವೇಶ್ವರರಿಬ್ಬರನ್ನು ಒಂದೇ ತತ್ವವನ್ನಾಗಿ ಸೇರಿಸಬೇಕೆಂದು ನಿರೂಪಿಸಿ 25 ತತ್ವಗಳೆಂದು ಹೇಳುವರು. ಆದರೆ ಜೀವನಿಗೆ ಸತ್ವಾದಿ ಗುಣಗಳಿಂದ ಉಂಟಾದ ವೈಷಮ್ಯವುಂಟು. ಈಶ್ವರನಿಗೆ ಅದಿಲ್ಲದುದರಿಂದ ಈ ಭಾಗದಲ್ಲಿಯಾದರೂ ಜೀವೇಶ್ವರರಿಗೆ ವೈಲಕ್ಷಣ್ಯವಿದ್ದೇ ಇರಬೇಕಲ್ಲವೇ ಎಂದರೆ, ಸತ್ವಾದಿ ಗುಣಗಳ ಸಾಮ್ಯಾವಸ್ಥೆಯುಳ್ಳ ದ್ರವ್ಯವೇ ಪ್ರಕೃತಿ ಎನಿಸುವುದು. ಸೃಷ್ಟಿ ಸ್ಥಿತಿ ಲಯ ಕಾರಣಗಳಾದ ಆ 3 ಗುಣಗಳು ಪ್ರಕೃತಿಗೆ ಸಂಬಂಧಿಸಿದುವೇ ಹೊರತು ಆತ್ಮನಿಗಲ್ಲ. ಇವುಗಳಲ್ಲಿ ಸತ್ವಗುಣವು ಜ್ಞಾನಕ್ಕೂ, ರಜೋಗುಣವು ಕರ್ಮಕ್ಕೂ, ತಮೋಗುಣವು ಅಜ್ಞಾನಕ್ಕೂ ಮೂಲವೆನಿಸಿರುವುದು. ಜೀವನಿಗೆ ಈ ಪ್ರಕೃತಿ ಗುಣಗಳ ಕಾರ್ಯದಿಂದಲೇ ಜ್ಞಾನ ಅಜ್ಞಾನ ಕರ್ಮಗಾದಿಗಳ ಜ್ಞಾನ ಅಜ್ಞಾನ ಕರ್ಮಾದಿಗಳ ಸಂಬಂಧ ಉಂಟಾಗುವುದರಿಂದಲೂ, ಅದಿಲ್ಲದಿದ್ದಾಗ ಈಶ್ವರನೊಡನೆ ಸ್ವರೂಪ ಸಾಮ್ಯವಿರುವುದರಿಂದಲೂ ಜೀವೇಶ್ವರರಿಬ್ಬರನ್ನು ಒಂದೇ ತತ್ವವಾಗಿ ಹೇಳಬೇಕೆಂಬುದು 25 ತತ್ವಗಳೆಂದು ನಿರ್ಣಯಿಸಿದವರ ಅಭಿಪ್ರಾಯವು. ತತ್ವಗಳ ಸಂಖ್ಯೆಯನ್ನು 27 ಹೇಳುವವರು ಪ್ರಕೃತಿ ಮೊದಲಾದ 24 ತತ್ವಗಳೊಡನೆ ಜೀವೇಶ್ವರರನ್ನು ಕಾಲವನ್ನು ಪ್ರತ್ಯೇಕವಾಗಿ ಸೇರಿಸಿ 27 ತತ್ವಗಳೆಂದು ಹೇಳುವರು. ಸತ್ವಾದಿ ಗುಣಗಳನ್ನು ಕದಲಿಸತಕ್ಕದು ಕಾಲವು. ಸಮಸ್ತ ಪದಾರ್ಥಗಳಿಗೂ ಕಾಲ ಸಂಬಂಧವು ನಿಯತವಾದುದರಿಂದಲೂ, ದ್ರವ್ಯಗಳ ಸ್ಥಿತಿಗತಿಗಳಿಗೆ ಕಾಲವೇ ಕಾರಣವಾದುದರಿಂದಲೂ ಆ ಕಾಲವು ಸ್ವಭಾವವೆಂದು ಸೂತ್ರವೆಂದು ವ್ಯವಹರಿಸಲ್ಪಡುವುದು. ಆದುದರಿಂದ ಈ ಕಾಲವನ್ನು ಪ್ರತ್ಯೇಕ ತತ್ವವಾಗಿ ಗ್ರಹಿಸಿ 27 ತತ್ವಗಳೆಂದು ಹೇಳುವರು. 9 ತತ್ವಗಳೆಂದು ಹೇಳುವವರು ಪುರುಷನು, ಪ್ರಕೃತಿ, ಮಹತ್ತು, ಅಹಂಕಾರ, ಪೃಥಿವಿ, ಆಪು, ತೇಜಸ್ಸು, ವಾಯು, ಆಕಾಶಗಳೆಂಬುವನ್ನು ಮಾತ್ರ ತತ್ವಗಳೆಂದು ವಿಭಾಗಿಸುವರು. ಈ ಪಕ್ಷದಲ್ಲಿ ಈಶ್ವರನನ್ನು ಪ್ರತ್ಯೇಕಿಸಿ ಬೇರೆ ತತ್ವವನ್ನಾಗಿ ಹೇಳದಿದ್ದರೂ ಪರಮಾತ್ಮನು ಸರ್ವ ಶರೀರಕನಾದುದರಿಂದ ಪುರುಷಾದಿ ಶಬ್ದಗಳಿಂದಲೇ ಈಶ್ವರನನ್ನು ಹೇಳಿದಂತಾಗುವುದು. ಹೀಗೆಯೇ ಅಹಂಕಾರ ತತ್ವದಲ್ಲಿ ಅದರ ಕಾರ್ಯಗಳಾದ ಇಂದ್ರಿಯಗಳಿಗೂ ಆಕಾಶಾದಿ ಭೂತಗಳಲ್ಲಿ ಶಬ್ದಾದಿ ತನ್ಮಾತ್ರಗಳಿಗೂ ಅಂತರ್ಭಾವವೆಂದು ಗ್ರಹಿಸಬೇಕು. ಮುಖ್ಯವಾಗಿ ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮಗಳೆಂಬ ಜ್ಞಾನೇಂದ್ರಿಯಗಳ 5, ವಾಕ್ಕು, ಪಾಣಿ, ಪಾದ, ಪಾಯು, ಉಪಸ್ಥಗಳೆಂಬ ಕರ್ಮೇಂದ್ರಿಯಗಳ 5, ಈ ಜ್ಞಾನ ಕರ್ಮೇಂದ್ರಿಯಗಳೆರಡಕ್ಕೂ ಆಧಾರವಾದ ಮನಸ್ಸೊಂದು, ರೂಪ, ಶಬ್ದ, ಗಂಧ, ರಸ, ಸ್ಪರ್ಶಗಳೆಂಬ ಜ್ಞಾನೇಂದ್ರಿಯ ವಿಷಯಗಳು, ನಡೆ, ನುಡಿ, ಕೆಲಸ, ಮಲಮೂತ್ರ, ವೀರ್ಯೋತ್ಸರ್ಜನಗಳೆಂಬ ಕರ್ಮೇಂದ್ರಿಯ ವ್ಯಾಪಾರಗಳು. ಇಷ್ಟರಿಂದಲೇ ಈ ವ್ಯಷ್ಟಿ ಪ್ರಪಂಚ ನಿರ್ಮಾಣವು. ಇವೆಲ್ಲಕ್ಕೂ ಬೀಜಭೂತವಾದುದು ಪ್ರಕೃತಿಯೇ. ಸೃಷ್ಟಿಯಾರಂಭದಲ್ಲಿ ಆ ಪ್ರಕೃತಿಯೇ ಸತ್ವಾದಿ ಗುಣಗಳೊಡನೆ ಕಲೆತು ಮಹತ್ತು ಮೊದಲಾದ ಕಾರಣ ರೂಪದಿಂದಲೂ ಆಕಾಶಾದಿ ಕಾರ್ಯ ರೂಪದಿಂದಲೂ ವ್ಯಕ್ತವಾಗಿ ವ್ಯಷ್ಟಿ ಪ್ರಪಂಚವನ್ನು ಉಂಟು ಮಾಡುವುದು. ಆದರೆ ಈ ಪ್ರಕೃತಿಗೂ ತಾನಾಗಿ ಪ್ರಪಂಚವನ್ನು ಉಂಟು ಮಾಡುವ ಶಕ್ತಿಯಿಲ್ಲ. ಇಂದ್ರಿಯಗಳಿಗೆ ಅಗೋಚರನಾಗಿಯೂ ವೇದಾಂತೈಕ ವೇದ್ಯನಾಗಿಯೂ ಇರುವ ಸರ್ವೇಶ್ವರನು ಸೃಷ್ಟಿಗಾಗಿ ಸಂಕಲ್ಪಿಸಿ ತನ್ನ ಕಣ್ಣಿಂದ ನೋಡಿದೊಡನೆ ಆ ಪ್ರಕೃತಿಯಿಂದ ಪ್ರಪಂಚ ಸೃಷ್ಟಿಯು ಆರಂಭವಾಯಿತು. ಹೀಗೆ ಆ ಪರಮ ಪುರುಷನ ವೀಕ್ಷಣದಿಂದ ಹುಟ್ಟಿದ ಮಹದಾದಿ ತತ್ವಗಳು ಕೂಡ ಆತನ ವೀಕ್ಷಣದಿಂದಲೇ ಸೃಷ್ಟಿ ಸಾಮರ್ಥ್ಯವನ್ನು ಪಡೆದು ಒಂದಕ್ಕೊಂದು ಸಮ್ಮಿಳಿತವಾಗಿ ವಿಕಾರ ಹೊಂದುತ್ತಾ ನಮಗೆ ಕಾರಣವಾದ ಪ್ರಕೃತಿಯ ಬಲದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುವವು. ಇದು ಸೃಷ್ಟಿ ಕ್ರಮವು. ತತ್ವಗಳು 7 ಹೇಳುವವರ ಪಕ್ಷದಲ್ಲಿ ಆಕಾಶಾದಿ ಭೂತಗಳ 5, ಜ್ಞಾನಸ್ವರೂಪನಾದ ಜೀವನು, ಆ ಜೀವನಿಗೂ ಆಕಾಶಾದಿ ಭೂತಗಳಿಗೂ ಆಧಾರನಾದ ಪರಮಾತ್ಮನು ಸೇರಿ 7 ತತ್ವಗಳಾಗುವವು. ಈ 7 ತತ್ವಗಳಲ್ಲಿಯೇ ದೇಹೇಂದ್ರಿಯ ಪ್ರಾಣಾದಿಗಳೆಲ್ಲವೂ ಅಂತರ್ಗತಗಳಾಗುವವು. ಏಕೆಂದರೆ
ದೇಹೇಂದ್ರಿಯಾದಿಗಳು ಒಂದೊಂದು ಆಕಾಶಾದಿ ತತ್ವಗಳೊಡನೆ ಕಲೆತೆ ಇರಬೇಕು. ಹೀಗೆ ಪರಸ್ಪರ ಅನುಪ್ರವೇಶವಿರುವುದರಿಂದ ಈ ಸಪ್ತ ಸಂಖ್ಯೆಯಲ್ಲಿಯೇ ಎಲ್ಲಾ ತತ್ವಗಳನ್ನು ಹೇಳಿದಂತಾಗುವುದು. ತತ್ವಗಳು ಆರೇ ಎಂದು ಹೇಳುವವರು ಆಕಾಶಾದಿಗಳೈದು, ಪರಮ ಪುರುಷನೊಬ್ಬನು, ಇವು ಆರೇ ತತ್ವಗಳೆಂದು ನಿರ್ಣಯಿಸುವರು. ಆ ಪರಮ ಪುರುಷನು ತನ್ನಿಂದ ಸೃಷ್ಟವಾದ ಈ ಆಕಾಶಾದಿ ಭೂತಗಳೊಡಗೂಡಿ ಅವುಗಳಿಂದಲೇ ವ್ಯಷ್ಟಿ ಪ್ರಪಂಚವನ್ನು ವಿಸ್ತರಿಸಿ ಅವುಗಳಲ್ಲಿಯೂ ತಾನೇ ಅಂತರಾತ್ಮನಾಗಿದ್ದು ಅವುಗಳ ಸ್ಥಿತಿಗತಿಗಳನ್ನು ನಿರ್ವಹಿಸುವನು. ನಾಲ್ಕೇ ತತ್ವಗಳೆಂದು ಹೇಳುವವರು ಪರಮಾತ್ಮನಿಂದ ತೇಜಸ್ಸು, ನೀರು, ಅನ್ನ ಅಂದರೆ ಭೂಮಿ ಎಂಬಿ ಮೂರು ತತ್ವಗಳು ಹುಟ್ಟಿದುದಾಗಿಯೂ ಪರಮಾತ್ಮನು ಆ ಮೂರು ತತ್ವಗಳು ಸೇರಿ ನಾಲ್ಕೇ ತತ್ವಗಳೆಂದು, ಈ ನಾಲ್ಕರಿಂದಲೇ ಸಕಲ ಪ್ರಪಂಚ ನಿರ್ಮಾಣವೆಂದು ನಿರೂಪಿಸುವರು. 11 ತತ್ವಗಳೆಂದು ಹೇಳುವವರು ಪಂಚಮಹಾಭೂತಗಳನ್ನು, ಪಂಚೇಂದ್ರಿಯಗಳನ್ನು, ಪರಮಾತ್ಮನನ್ನು ಸೇರಿಸಿ 11 ತತ್ವಗಳೆಂದು ನಿರ್ಣಯಿಸಿರುವರು. ಉಳಿದ ತತ್ವಗಳಿಗೆ ಈ 11ರಲ್ಲಿಯೇ ಅಂತರ್ಭಾವವು. 17 ತತ್ವಗಳೆಂದು ಹೇಳುವವರು ಪಂಚಮಹಾಭೂತಗಳು, ಪಂಚ ತನ್ಮಾತ್ರಗಳು, ಪಂಚೇಂದ್ರಿಯಗಳು, ಮನಸ್ಸು, ಪರಮಾತ್ಮವೆಂಬ ವಿಭಾಗವನ್ನು ತೋರಿಸಿ 17 ತತ್ವಗಳೆಂದು, ಉಳಿದ ತತ್ವಗಳೆಲ್ಲವೂ ಇವುಗಳಲ್ಲಿಯೇ ಅಂತರ್ಗತವೆಂದು ಹೇಳುವರು. 16 ತತ್ವಗಳೆಂದು ಹೇಳುವವರು ಮೇಲಿನಂತೆಯೇ ವಿಭಾಗಗಳನ್ನು ಮಾಡಿ ಮನಸ್ಸನ್ನು ಮಾತ್ರ ಪ್ರತ್ಯೇಕಿಸದೆ ಅದಕ್ಕೆ ಆತ್ಮನಲ್ಲಿಯೇ ಅಂತರ್ಭಾವವೆಂದು ಹೇಳುವರು. 13 ತತ್ವಗಳೆಂದು ಹೇಳುವವರು ಪಂಚಭೂತಗಳನ್ನು, ಪಂಚೇಂದ್ರಿಯಗಳನ್ನು, ಪ್ರಾಣವನ್ನು, ಮನಸ್ಸನ್ನು, ಆತ್ಮವನ್ನು ಸೇರಿಸಿ 13 ಸಂಖ್ಯೆಯಾಗಿ ವಿಭಾಗಿಸುವರು. ಹೀಗೆಯೇ ಮೂರೇ ತತ್ವಗಳೆಂದು ಹೇಳುವವರ ಪಕ್ಷದಲ್ಲಿ ಚಿತ್ತು, ಅಚಿತ್ತು, ಈಶ್ವರನೆಂದು ಮೂರೇ ವಿಭಾಗವು. 4 ತತ್ವಗಳೆಂದು ಹೇಳುವವರು ಆ ಮೂರರೊಡನೆ ವಾಯುವನ್ನು ಪ್ರತ್ಯೇಕವಾಗಿ ಹೇಳುವರು. 5 ತತ್ವಗಳೆಂದು ಹೇಳುವವರು ಪೃಥಿವಿ, ಉಪ್ಪು, ತೇಜಸ್ಸು, ವಾಯು, ಪರಮಾತ್ಮನೆಂಬ 5 ವಿಭಾಗವನ್ನು ಮಾಡಿರುವರು. ಉದ್ಧವ, ಹೀಗೆ ಪುರಾತನ ಮಹರ್ಷಿಗಳು ತತ್ವಗಳ ಸಂಖ್ಯೆಯನ್ನು ಬೇರೆ ಬೇರೆ ವಿಧವಾಗಿ ನಿರ್ಣಯಿಸಿದ್ದರು. ಯುಕ್ತಿಯಿಂದ ಅವೆಲ್ಲವನ್ನು ಸಮರ್ಥನ ಮಾಡಬಹುದು. ಹೇಗೆಂದರೆ ಕೆಲವನ್ನು ಪ್ರಧಾನ ತತ್ವಗಳನ್ನಾಗಿ ಹೇಳಿ ಬೇರೆ ಕೆಲವನ್ನು ಅವುಗಳಲ್ಲಿ ಅಂತರ್ಗತಗಳನ್ನಾಗಿ ಮಾಡುವುದರಿಂದ ತತ್ವಗಳ ಸಂಖ್ಯೆಯು ತಗ್ಗುವುದು. ಆ ತತ್ವಗಳನ್ನೇ ಪ್ರತ್ಯೇಕಿಸಿ ಹೇಳುವುದರಿಂದ ಆ ಸಂಖ್ಯೆಯು ಹೆಚ್ಚುವುದು. ವಿದ್ವಾಂಸರಿಗೆ ಯುಕ್ತಿಯಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದನು. ಉದ್ಧವನು ತಿರುಗಿ ಪ್ರಶ್ನೆ ಮಾಡುವನು, ಕೃಷ್ಣ, ಹಿಂದೆ ಹೇಳಿದ ನಾನಾ ಬಗೆಯ ತತ್ವ ವಿಭಾಗಗಳಲ್ಲಿ ಪ್ರಕೃತಿ ಪುರುಷರಿಬ್ಬರನ್ನು ಪ್ರತ್ಯೇಕ ತತ್ವಗಳನ್ನಾಗಿಯೇ ತೋರಿಸಿರುವರಷ್ಟೇ. ಈ ವಿಚಾರದಲ್ಲಿ ನನಗೆ ಸಂದೇಹವು ತೋರುವುದು. ಪ್ರಕೃತಿ ಪುರುಷರಿಗೆ ಸಹಜವಾಗಿ ಸ್ವರೂಪದಲ್ಲಿ ಪರಸ್ಪರ ವೈಲಕ್ಷಣ್ಯವಿದ್ದರೂ ಅವೆರಡರಲ್ಲಿ ಒಂದನ್ನು ಬಿಟ್ಟು ಮತ್ತೊಂದು ಪ್ರತ್ಯೇಕವಾಗಿರುವಂತೆ ಎಲ್ಲಿಯೂ ಕಾಣಿಸುವುದಿಲ್ಲ. ಎಂದರೆ ಪ್ರಕೃತಿ ಕಾರ್ಯವಾದ ದೇಹದೊಡನೆಯೇ ಆತ್ಮವಿರುವುದು, ಆತ್ಮನೊಡನೆಯೇ ದೇಹವಿರುವುದು, ಒಂದನ್ನು ಬಿಟ್ಟು ಮತ್ತೊಂದು ಕಾಣಿಸದು. ಇದಲ್ಲದೆ ಸಹಜವಾಗಿ ದೇಹಿಗೆ ತಾನು ದೇವನು, ತಾನು ಮನುಷ್ಯನು ಎಂದು ದೇಹದೊಡನೆ ಆತ್ಮಕ್ಕೆ ಅಭೇದವೇ ತೋರುತ್ತಿರುವುದು. ಇದರಿಂದ ದೇಹಾತ್ಮಗಳಿಗೆ ಭೇದವೇ ಕಾಣಿಸದು. ಹೀಗಿರುವಾಗ ಅವೆರಡನ್ನು ಪ್ರತ್ಯೇಕ ತತ್ವಗಳನ್ನಾಗಿ ವಿಭಾಗಿಸುವುದೇಕೆಂದು ನನಗೆ ಸಂದೇಹವು ಹುಟ್ಟಿರುವುದು. ನೀನು ಸರ್ವಜ್ಞನಾದುದರಿಂದ ಯುಕ್ತಿಯುಕ್ತವಾದ ಉಪಪಾದನದಿಂದ ಈ ನನ್ನ ಸಂದೇಹವನ್ನು ನೀಗಿಸಬೇಕು. ಜೀವಕೋಟಿಯಲ್ಲಿ ಸೇರಿದ ನಮಗೆ ಆಯಾ ಅರ್ಥಗಳನ್ನು ಯಥಾಸ್ಥಿತವಾಗಿ ಕಂಡುಕೊಳ್ಳತಕ್ಕ ಜ್ಞಾನವು ಲಭಿಸಬೇಕಾದುದು ನಿನ್ನ ಅನುಗ್ರಹ ಬಲದಿಂದಲೇ. ಅವರಿಗೆ ನಿನ್ನ ಮಾಯಾಶಕ್ತಿಯಿಂದ ಸಹಜವಾಗಿಯೇ ಜ್ಞಾನವು ಸಂಕುಚಿತವಾಗಿರುವುದು. ನೀನೊಬ್ಬನೇ ಸರ್ವಜ್ಞನು. ನಿನ್ನ ಮಾಯೆಯ ಸ್ವರೂಪವನ್ನು ನೀನೇ ತಿಳಿಯಬಲ್ಲವನೇ ಹೊರತು ಆ ನಿನ್ನ ಮಾಯೆಯಿಂದಲೇ ಮೋಹಿತರಾದವರು ಅದನ್ನು ಹೇಗೆ ತಾನೇ ತಿಳಿಯಬಲ್ಲರು ಎಂದನು. ಅದಕ್ಕ ಭಗವಂತನು, ಉದ್ಧವ, ಪ್ರಕೃತಿ ಪುರುಷರೆಂಬ ತತ್ವಗಳೆರಡೂ ಬೇರೆ ಬೇರೆಯಾದವುಗಳೇ ಹೊರತು ಒಂದಲ್ಲ. ಪ್ರಪಂಚದಲ್ಲಿ ಸೃಜಿಸಲ್ಪಟ್ಟ ಭೂತಗಳೆಲ್ಲವೂ ಪ್ರಕೃತಿಯ ವಿಕಾರವೆನಿಸಿಕೊಂಡು ಅಹಂಕಾರ ತತ್ವದಿಂದ ಉಂಟಾಗಿರುವವು. ಅದರಲ್ಲಿ ಇಚ್ಛಿಸುವೆನು, ದ್ವೇಷಿಸುವೆನು ಎಂಬಿವೆ ಮೊದಲಾದ ಆತ್ಮಗುಣಗಳು, ದೊಡ್ಡದು ಸಣ್ಣದೆಂಬ ದೇಹಗುಣಗಳು ಒಂದಾಗಿ ಕಲೆತು ಒಂದರ ಗುಣವು ಮತ್ತೊಂದರಲ್ಲಿ ತೋರುವುದು ಅಹಂಕಾರ ಕಾರ್ಯವೆಂದೇ ತಿಳಿ. ಉದ್ಧವ,
ಹೀಗೆ ಅಹಂಕಾರದ ಮೂಲಕವಾಗಿ ದೇಹಗುಣವನ್ನು ಆತ್ಮಗುಣವನ್ನು ಕಲೆಸಿ ಅವುಗಳಿಗೆ ಭೇದವೇ ತಿಳಿಯದಂತೆ ಮಾಡಿರುವುದು ನನ್ನ ಮಾಯೆಯೇ. ಮತ್ತು ಆ ಮಾಯೆಯೇ ಆತ್ಮನಲ್ಲಿ ಸತ್ವಾದಿ ಗುಣಗಳ ಮೂಲಕವಾಗಿ ದೇವನೆಂಬುದು ಮನುಷ್ಯನೆಂದು, ದೇವನೆಂದು ಮನುಷ್ಯನೆಂದು, ತಾನೇ ಸ್ವತಂತ್ರನೆಂದು ನಾನಾ ಬಗೆಯ ಭೇದ ಬುದ್ಧಿಯನ್ನು ಕಲ್ಪಿಸುತ್ತಿರುವುದು. ವೈಕಾರಿಕವೆಂಬ ಆ ಅಹಂಕಾರ ತತ್ವವು ಅಧ್ಯಾತ್ಮ, ಅಧಿದೈವ, ಅತಿಭೂತವೆಂಬ ಮೂರು ವಿಧಗಳುಳ್ಳದ್ದು. ಇವುಗಳಲ್ಲಿ ದೃಕ್ಕು ಅಂದರೆ ಕಣ್ಣು ಅಧ್ಯಾತ್ಮವು, ರೂಪವು ಅಧಿಭೂತವು, ಸೂರ್ಯ ಮೊದಲಾದ ಸೂರ್ಯ ಶರೀರವು ಅಧಿದೈವವು. ದೇಹದೊಳಗಣ ನೇತ್ರ ರಂಧ್ರದ ಮೂಲಕವಾಗಿ ಇವು ಮೂರು ಒಂದನ್ನೊಂದು ಸಹಕರಿಸುವುದರಿಂದ ಜ್ಞಾನವನ್ನು ಹುಟ್ಟಿಸುವವು. ಎಂದರೆ ಸೂರ್ಯ ಕಿರಣ ಸಹಾಯದಿಂದ ನೇತ್ರೇಂದ್ರಿಯಕ್ಕೂ ರೂಪಕ್ಕೂ ಸಂಬಂಧವಿದ್ದಾಗಲೇ ರೂಪಗ್ರಹಣವೇ ಹೊರತು ಇವುಗಳಿಗೆ ಯಾವುದೊಂದರ ಸಹಾಯವಿಲ್ಲದಿದ್ದರೂ ತಿಳುವಳಿಕೆ ಉಂಟಾಗಲಾರದು. ಆದರೆ ಈ ಅಧ್ಯಾತ್ಮಾದಿಗಳ ಪರಸ್ಪರ ಸಹಾಯದಿಂದಲೇ ರೂಪಾದಿಗಳ ಪ್ರಕಾಶ ಉಂಟಾಗಬೇಕಾದರೆ ಆತ್ಮಕ್ಕೆ ಯಾವುದರಿಂದ ಪ್ರಕಾಶವು ಎಂದು ಕೇಳಬಹುದು. ಉದ್ಧವ, ಆತ್ಮವು ಸ್ವಯಂ ಪ್ರಕಾಶವುಳ್ಳದ್ದಾಗಿ ಹೃದಯಾಕಾಶದಲ್ಲಿರುವುದು. ಏಕೆಂದರೆ ಆತ್ಮವೆಂಬುದು ದೃಕ್ಕು ಮೊದಲಾದ ಆ ಮೂರಕ್ಕಿಂತಲೂ ಮೊದಲೇ ಇರತಕ್ಕದು. ನೇತ್ರಾದಿಗಳನ್ನು ಪ್ರಕಾಶಗೊಳಿಸುವುದಕ್ಕೂ ಆ ಆತ್ಮವೆಂಬುದು ತಾನೇ ಕಾರಣವೆನಿಸಿರುವುದು. ದೃಕ್ಕು ಮೊದಲಾದ ಇಂದ್ರಿಯಗಳು ಹೋದ ಮೇಲೆಯೂ ಕೂಡ ಆತ್ಮವು ಸ್ಥಿರವಾದುದರಿಂದ ಆ ಇಂದ್ರಿಯಗಳಿಗಿಂತಲೂ ವಿಲಕ್ಷಣವೆನಿಸಿರುವುದು ತನ್ನ ಅಸಾಧಾರಣವಾದ ಜ್ಞಾನದಿಂದ ಇತರ ವಸ್ತುಗಳಿಗೆ ಪ್ರಕಾಶವನ್ನು ಕೊಡತಕ್ಕುದು. ಅದೇ ನೇತ್ರೇಂದ್ರಿಯವು. ರೂಪ, ಸೂರ್ಯ ಪ್ರಕಾಶಾದಿಗಳ ಅನ್ಯೋನ್ಯ ಸಹಾಯದಿಂದ ಕಾರ್ಯಕಾರಿಯಾಗುವಂತೆಯೇ ಕಿವಿ, ಮೂಗು, ನಾಲಗೆ, ತ್ವಕ್ಕು ಎಂಬ ಇತರ ಇಂದ್ರಿಯಗಳು ಕೂಡ ಶಬ್ದ ಮೊದಲಾದ ಅಧಿಭೂತಗಳಿಂದಲೂ ದಿಕ್ಕು ಮೊದಲಾದ ಅಧಿದೈವಗಳಿಂದಲೂ ಕೂಡಿ ಕಾರ್ಯಸಿದ್ಧಿಯನ್ನು ಹೊಂದುವವು. ಆದರೆ ಈ ಇಂದ್ರಿಯಗಳೆಲ್ಲಕ್ಕೂ ಮನಸ್ಸಿನ ಸಹಾಯ ಇದ್ದೇ ಇರಬೇಕು. ಈ ಮನಸ್ಸಿಗೂ ಕೂಡ ಧ್ಯೇಯ ವಸ್ತುವೇ ಅಧಿಭೂತವು, ಚಂದ್ರನೇ ಅಧಿದೈವವು. ಈ ಇಂದ್ರಿಯಾದಿಗಳೆಲ್ಲವೂ ಅಹಂಕಾರ ತತ್ವದ ಸೃಷ್ಟಿಯಾಗಿರುವುದು. ದೇಹಾತ್ಮಗಳೆರಡೂ ಒಂದೇ ಎಂಬ ಅಭೇದ ಭ್ರಾಂತಿಯನ್ನು ಉಂಟು ಮಾಡುವುದಕ್ಕೂ ಅಹಂಕಾರವೇ ಕಾರಣವು. ಸತ್ವ, ರಜಸ್ತಮೋ ಗುಣಗಳು ತಮ್ಮ ಸಾಮ್ಯವನ್ನು ಬಿಟ್ಟು ಹೆಚ್ಚು ಕಡಿಮೆಯಾಗುವುದರಿಂದ ಸಂಭವಿಸುವ ವಿಕಾರವೇ ಅಹಂಕಾರವೆಂದು ತಿಳಿ. ಈ ಅಹಂಕಾರವೆಂಬುದು ಪ್ರಕೃತಿಯಿಂದ ಜನಿಸಿದ ಮಹತ್ತತ್ವದಿಂದ ಹುಟ್ಟಿದುದು. ಈ ಅಹಂಕಾರವೇ ಮನುಷ್ಯನಿಗೆ ದೇಹವೇ ಆತ್ಮವೆಂಬ ಭ್ರಮವನ್ನು, ಆತ್ಮನಲ್ಲಿ ದೇವ ಮನುಷ್ಯಾದಿ ವಿಕಲ್ಪಗಳನ್ನು ಹುಟ್ಟಿಸುತ್ತಿರುವುದು. ಈ ಅಹಂಕಾರವು ಸಾತ್ವಿಕ ಅಂದರೆ ವೈಕಾರಿಕ, ಐಂದ್ರಿಯ ಅಂದರೆ ತೈಜಸ, ತಾಮಸಗಳೆಂಬ ಮೂರು ವಿಧವಾಗಿರುವುದು. ಐಂದ್ರಿಯವೆಂಬುದು ರಾಜಸಾಹಂಕಾರವು. ಇಂದ್ರಿಯೋತ್ಪತ್ತಿಗೆ ಈ ರಾಜಸಾಹಂಕಾರವು ಸಹಕಾರಿಯಾದುದರಿಂದ ಇದಕ್ಕೆ ಐಂದ್ರಿಯವೆಂದು ವ್ಯವಹಾರವು. ಅಥವಾ ಹೀಗೆ ದೇಹಾತ್ಮಗಳಲ್ಲಿ ಅಭೇದ ಭ್ರಾಂತಿಯನ್ನು ಉಂಟು ಮಾಡುವುದಕ್ಕೆ ಅಹಂಕಾರವೇ ಕಾರಣವೆಂದು ತಿಳಿದೆಯಷ್ಟೇ. ಹಾಗಿದ್ದರೆ ದೇಹಾತ್ಮಗಳಿಗಿರುವ ವೈಲಕ್ಷಣ್ಯವೇನು ಎಂದು ಕೇಳುವೆಯಾ? ಆತ್ಮವೆಂಬುದು ಕೇವಲ ಜ್ಞಾನಮಯವು, ದೇಹವಾದರೂ ಜಡವಾದುದು. ಅಹಂ ಎಂಬ ಶಬ್ದಕ್ಕೆ ಆತ್ಮವೇ ವಿಷಯವೆಂಬುದು ನಿರ್ವಿವಾದಾಂಶವು. ಉಂಟೆಂದು ಇಲ್ಲವೆಂದು ಹೇಳುವ ವ್ಯಪದೇಶಗಳು ದೇಹಕ್ಕೆ ಹೊರತು ಆತ್ಮನಿಗಲ್ಲ. ಆತ್ಮವು ಯಾವಾಗಲೂ ಇರತಕ್ಕದು. ದೇಹಕ್ಕಾದರೂ ಆಗಾಗ ವಿಕಾರಗಳು ಉಂಟಾಗುವುದರಿಂದ ಒಮ್ಮೆ ಇದ್ದ ಸ್ಥಿತಿಯು ಮತ್ತೊಮ್ಮೆ ಕಾಣಲಾರದು. ಅಸ್ತಿ ನಾಸ್ತಿ ಎಂಬ ಭೇದವು ಆತ್ಮಕ್ಕೆ ಇಲ್ಲದಿದ್ದರೂ ನನ್ನಲ್ಲಿ ವಿಮುಖರಾದವರಿಗೆ ಆತ್ಮನಲ್ಲಿಯೂ ಆ ಭೇದ ಭ್ರಮವೇ ಅನುವರ್ತಿಸುತ್ತಾ ಬರುವುದು. ಏಕೆಂದರೆ ನನ್ನಿಂದಲೇ ಚೇತನರಿಗೆ ಆತ್ಮಸ್ವರೂಪ ಸಾಕ್ಷಾತ್ಕಾರ ಉಂಟಾಗಬೇಕು. ಆ ಆತ್ಮಸ್ವರೂಪ ಜ್ಞಾನ ಉಂಟಾಗುವವರೆಗೆ ದೇಹಾತ್ಮ ಭ್ರಮವು, ಅದರ ಮೂಲಕವಾದ ಸಂಸಾರವು ಬಿಟ್ಟು ಹೋಗಲಾರದು ಎಂದನು. ಉದ್ಧವನು ತಿರುಗಿ ಪ್ರಶ್ನೆ ಮಾಡುವನು, ಪ್ರಭು, ನಿನ್ನಲ್ಲಿ ವಿಮುಖರಾದವರು ತಮ್ಮ ತಮ್ಮ ಕರ್ಮಗಳಿಗೆ ಫಲವಾಗಿ ಶರೀರಗಳನ್ನು ಎತ್ತುತ್ತಿರುವರೆಂದು ಹೇಳಿದೆಯಲ್ಲವೇ? ಕರ್ಮಬದ್ಧರಾದವರು ನೀಚೋತ್ತಮ ದೇಹಗಳನ್ನು ಹೇಗೆ ಹೊಂದುವರು ಎಂಬುದನ್ನು, ಆ ದೇಹ ವಿಯೋಗದ ರೀತಿಯನ್ನು ನನಗೆ ತಿಳಿಸಬೇಕು. ಒಂದು ದೇಹವನ್ನು ಬಿಡುವಾಗ ಆ ದೇಹದೊಡನೆ ಇಂದ್ರಿಯಗಳು ಬಿಟ್ಟು ಹೋಗಿ ದೇಹಾಂತರ ಪ್ರಾಪ್ತಿಯಲ್ಲಿ ಇಂದ್ರಿಯಗಳು ಬೇರೆಯಾಗಿ ಬರುವವೇ?
ಅಥವಾ ಮೊದಲಿನ ಇಂದ್ರಿಯಗಳು ಆತ್ಮದೊಡನೆ ಸೇರಿದ್ದ ಹಾಗೆಯೇ ದೇಹವು ಮಾತ್ರ ಹೊಸದಾಗಿ ಬರುವುದೇ ಎಂಬುದನ್ನು ತಿಳಿಸಬೇಕು. ಗೋವಿಂದ, ಅಲ್ಪ ಬುದ್ಧಿಯುಳ್ಳವರಿಗೆ ಈ ವಿಚಾರವು ತಿಳಿಯಲಾರದು. ಲೋಕದಲ್ಲಿ ಪ್ರಾಯಕವಾಗಿ ಈ ಮರ್ಮವನ್ನು ತಿಳಿದವರೇ ಬಹಳ ವಿರಳರು. ನಿನ್ನ ಮಾಯೆಯಿಂದ ವಿದ್ವಾಂಸರು ವಂಚಿತರಾಗಿ ಭ್ರಮಿಸುವರು. ಆದುದರಿಂದ ನೀನೇ ನನಗೆ ಈ ತತ್ವವನ್ನು ನಿಶ್ಚಯಿಸಿ ತಿಳಿಸಬೇಕು ಎಂದನು. ಅದಕ್ಕ ಕೃಷ್ಣನು, ಉದ್ಧವ ಕೇಳು, ಕರ್ಮ ವಾಸನೆಯಿಂದ ಕೂಡಿದ ಮನಸ್ಸೇ ಆತ್ಮವನ್ನು ದೇಹದಿಂದ ದೇಹಕ್ಕೆ ಸೇರಿಸುವುದು. ಎಂದರೆ ಮನಸ್ಸೆಂಬುದು ಕಣ್ಣು, ಕಿವಿ ಮೊದಲಾದ 5 ಜ್ಞಾನೇಂದ್ರಿಯಗಳೊಡನೆ ಸೇರಿಯೇ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಪ್ರವೇಶಿಸುವುದು. ಆತ್ಮವೆಂಬುದು ಅವುಗಳಿಗಿಂತಲೂ ಭಿನ್ನವಾಗಿದ್ದರೂ ತಾನು ಆ ಮನಸ್ಸನ್ನು ಹಿಂಬಾಲಿಸಿ ಹೋಗುವುದು. ಹಾಗೆ ಒಂದು ದೇಹದಲ್ಲಿದ್ದ ಜ್ಞಾನೇಂದ್ರಿಯಗಳೊಡಗೂಡಿಯೇ ಆತ್ಮವು ಮತ್ತೊಂದು ದೇಹಕ್ಕೆ ಪ್ರವೇಶಿಸುವುದಾದರೆ ಪೂರ್ವಜನ್ಮ ಸ್ಮೃತಿಯು ತಪ್ಪಿ ಹೋಗುವುದೇಕೆ ಎಂದು ನೀನು ಕೇಳಬಹುದು. ಉದ್ಧವ, ಕರ್ಮ ವಾಸನೆಗೊಳಗಾದ ಮನಸ್ಸು ಹಿಂದೆ ತಾನು ಕಂಡ ಅಥವಾ ಕೇಳಿದ ವಿಷಯಗಳನ್ನೇ ಆಗಾಗ ಚಿಂತಿಸುತ್ತಿದ್ದು, ಆ ವಿಷಯಗಳು ಲಭಿಸಿದಾಗ ಸಂತೋಷಿಸುವುದು, ಅವು ಕೈತಪ್ಪಿ ಹೋದಾಗ ದುಃಖಿಸುವುದು, ಸ್ವಲ್ಪ ಕಾಲದ ಮೇಲೆ ಅವುಗಳ ಸ್ಮರಣೆಯನ್ನೇ ಮರೆತು ಹೋಗುವುದು. ಒಂದೇ ದೇಹದಲ್ಲಿಯೇ ಈ ವಿಧವಾದ ವಿಸ್ಮೃತಿಯುಂಟಾಗುವಾಗ ಆ ದೇಹವೇ ಹೋಗಿ ಮತ್ತೊಂದು ದೇಹ ಉಂಟಾದ ಮೇಲೆ ಹಿಂದಿನ ದೇಹ ಸ್ಮೃತಿಯು ತಪ್ಪಿ ಹೋಗುವುದೊಂದು ಆಶ್ಚರ್ಯವೇ. ಯಾವನ ಮನಸ್ಸು ವಿಷಯಾಸಕ್ತಿಯಲ್ಲಿ ಇರುವುದರಿಂದ ಆತ್ಮವು ದೇಹಕ್ಕಿಂತಲೂ ವಿಲಕ್ಷಣವೆಂಬುದನ್ನೇ ತಿಳಿಯದಿರುವುದು, ಆ ದೇಹಿಗೆ ದೇಹಾವಸಾನದಲ್ಲಿ ಸಂಪೂರ್ಣವಾಗಿ ಜ್ಞಾನ ಲೋಪವಾಗುವುದು. ಇದೇ ಮರಣವೆಂದು ತಿಳಿ. ಆದರೆ ಮರಣ ಕಾಲದಲ್ಲಿ ಅತ್ಯಂತ ಜ್ಞಾನ ಲೋಪವಾದರೂ ತಿರುಗಿ ದೇಹಾಂತರ ಪ್ರಾಪ್ತಿಯಲ್ಲಿ ಅದೇ ಮನಸ್ಸು ಇಂದ್ರಿಯಗಳು ಅನುವರ್ತಿಸಿ ಬರುವಾಗ ಹಿಂದಿನ ಜನ್ಮದ ಸ್ಮರಣವಿರಬೇಕಲ್ಲವೇ. ಎಂದರೆ ಪ್ರಾಣಿಗಳಿಗೆ ಹುಟ್ಟಿದಾಗಲೇ ತಮ್ಮ ತಮ್ಮ ದೇಹದಲ್ಲಿ ತಾವೆಂಬ ಅಂದರೆ ಆತ್ಮವೆಂಬ ಅಭಿಮಾನವು ಹುಟ್ಟುವುದರಿಂದ ದೇಹವನ್ನು ಆತ್ಮವೆಂದು ಸ್ವೀಕರಿಸುವುದೇ ಜನ್ಮವೆನ್ನುವರು. ಹೀಗೆ ಆತ್ಮಸ್ವರೂಪವನ್ನೇ ತಿಳಿಯಲಾರದ ಪುರುಷನಿಗೆ ಆ ಆತ್ಮಕ್ಕೆ ಉಂಟಾಗತಕ್ಕ ಹಿಂದು ಮುಂದಿನ ಜನ್ಮಗಳಾಗಲಿ, ಹಿಂದಿನ ದೇಹವು ಬಿಟ್ಟು ಹೋದುದಾಗಲಿ, ಈಗ ಹೊಸ ದೇಹವು ಲಭಿಸಿದುದಾಗಲಿ ಹೇಗೆ ತಾನೇ ತಿಳಿಯುವುದು? ಹೊಸ ಸ್ವಪ್ನವನ್ನು ಕಂಡವನಿಗೆ ಹಿಂದಿನ ಸ್ವಪ್ನಗಳೆಲ್ಲವೂ ಮರೆತು ಹೋಗುವಂತೆಯೂ, ಮನಸ್ಸಿನಲ್ಲಿ ಹೊಸದಾಗಿ ಯಾವುದಾದರೂ ಕೋರಿಕೆಯು ಹುಟ್ಟಿದಾಗ ಹಿಂದಿದ್ದ ಮನೋರಥಗಳು ಗಮನಕ್ಕೆ ಬಾರದಂತೆಯೂ, ಹೊಸದಾಗಿ ದೇಹವನ್ನು ಹೊಂದಿ ಅದರಲ್ಲಿ ವಿಶೇಷಾಭಿಮಾನವುಳ್ಳವನಿಗೆ ಹಿಂದಿನ ಸ್ಮರಣೆಯು ತಪ್ಪಿ ಹೋಗುವುದು ಏನು ಆಶ್ಚರ್ಯವು? ದೇಹಿಯು ಹಿಂದೆ ಎಷ್ಟು ಜನ್ಮಗಳನ್ನು ಕಳೆದಿದ್ದರೂ ಆಯಾ ಜನ್ಮವು ಬಂದಾಗ ತಾನು ಆ ಜನ್ಮದಲ್ಲಿಯೇ ಹೊಸದಾಗಿ ಹುಟ್ಟಿದಂತೆ ಭಾವಿಸುತ್ತಿರುವನು. ಮುಖ್ಯವಾಗಿ ನಿರ್ವಿಕಾರನಾದ ಆತ್ಮನಿಗೆ ಒಂದೊಂದು ಜನ್ಮದಲ್ಲಿಯೂ ಶರೀರ, ಇಂದ್ರಿಯಗಳು, ಅಂತಃಕರಣವೆಂಬುವು 3 ಅನುವರ್ತಿಸಿ ಬಂದು ಹೊರಗೆ ದೇವ ಮನುಷ್ಯಾದಿ ಆಕಾರ ಭೇದಗಳನ್ನು, ಒಳಗೆ ಭಯ ಲೋಭಾದಿ ವಿಕಾರಗಳನ್ನು ಕಾಣಿಸುತ್ತಿರುವವು. ದುಷ್ಪುತ್ರರಂತೆ ಇವುಗಳೇ ಆತ್ಮನಿಗೆ ಅನರ್ಥ ಹೇತುಗಳು ಆಗುವವು. ಉದ್ಧವ, ಪಂಚಭೂತ ಪರಿಣಾಮಗಳೆನಿಸಿಕೊಂಡ ಪ್ರಾಣಿ ಶರೀರಗಳೆಲ್ಲವೂ ಕ್ಷಣ ಕ್ಷಣಕ್ಕೂ ಪೂರ್ವ ಸ್ಥಿತಿಯನ್ನು ಬಿಟ್ಟು ವಿಕಾರ ಹೊಂದುತ್ತಲೇ ಇರುವವು. ಕಾಲವೆಂಬುದು ನಮಗೆ ತಿಳಿಯದ ಹಾಗೆಯೇ ಅತಿ ಸೂಕ್ಷ್ಮ ಗತಿಯಿಂದ ಓಡುತ್ತಿರುವುದರಿಂದ ಆ ಸೂಕ್ಷ್ಮ ಕಾಲಗಳಲ್ಲಿ ನಡೆಯತಕ್ಕ ವಿಕಾರಗಳು ನಮಗೆ ತಿಳಿಯಲಾರವು. ಅಗ್ನಿಯಲ್ಲಿ ಹಿಂದಿನ ಜ್ವಾಲೆಗಳು ಹೋಗಿ ಬೇರೆ ಬೇರೆ ಹೊಸ ಜ್ವಾಲೆಗಳು ಹೊರಡುತ್ತಿರುವುದನ್ನು, ಅಖಂಡವಾದ ಪ್ರವಾಹದಲ್ಲಿ ಮೊದಲಿದ್ದ ಜಲಕಣಗಳು ಮುಂದೆ ಮುಂದೆ ಹೋಗುತ್ತಾ ಹೊಸದಾಗಿ ಜಲಕಣಗಳು ಬರುವುದನ್ನು ಕಂಡುಹಿಡಿಯುವುದು ಸಾಧ್ಯವೇ? ಮತ್ತು ವೃಕ್ಷಗಳಲ್ಲಿ ಹಣ್ಣುಗಳು ಪ್ರತಿಕ್ಷಣವೂ ಪಕ್ವವಾಗುತ್ತಾ ಬರುವುದನ್ನು ಯಾರು ತಿಳಿಯಬಲ್ಲರು? ಅದರಂತೆಯೇ ಪ್ರಾಣಿಗಳ ಶರೀರದಲ್ಲಿ ಕಾಲದಿಂದ ನಡೆಯುವ ಅವಸ್ಥಾ ಭೇದಗಳು ತಿಳಿಯಲಾರವು. ಆದರೆ ಕ್ಷಣ ಕ್ಷಣಕ್ಕೂ ಶರೀರದಲ್ಲಿ ಈ ವಿಕಾರಗಳು ಉಂಟಾಗುತ್ತಿದ್ದ ಮೇಲೆ ಅವನೇ ಈ ಬಾಲನು, ಈಗ ಬಾಲನಾಗಿದ್ದವನೇ ಆಗ ಬಾಲನಾಗಿದ್ದವನೇ ಈಗ ಯುವಕನು ಎಂಬಿವೆ ಮೊದಲಾಗಿ ಹಿಂದು ಮುಂದಿನ ಅವಸ್ಥೆಗಳನ್ನೆಲ್ಲ ಒಬ್ಬನಿಗೆ ಹೇಳುವುದು ಹೇಗೆ ಎಂದು ಕೇಳುವೆಯಾ? ದೀಪದ ಉರಿಯಲ್ಲಿ ಹಿಂದೆ ನಷ್ಟವಾದ ಜ್ವಾಲೆಗಳು ಮುಂದೆ ಹುಟ್ಟುವ ಜ್ವಾಲೆಗಳು ಸಮಾನಗಳಾಗಿಯೇ ಇರುವುದರಿಂದ ಅದನ್ನು ನೋಡಿದವರು ಮೊದಲಿದ್ದ ದೀಪವೆಂದೇ ಭ್ರಮಿಸುವರು. ಹಾಗೆಯೇ ಪ್ರವಾಹದಲ್ಲಿಯೂ ಮುಂದೆ ಹರಿದು ಹೋದ ನೀರು
ಹಿಂದಿನಿಂದ ಬರುವ ನೀರು ಪರಸ್ಪರ ಭೇದವೇ ತಿಳಿಯದಂತೆ ಸಮಾನವಾಗಿರುವುದರಿಂದ ಆ ಪ್ರವಾಹವನ್ನೆಲ್ಲ ಒಂದೇ ಜಲವನ್ನಾಗಿ ಭ್ರಮಿಸುವರು. ಇದರಂತೆಯೇ ಪ್ರಾಣಿ ಶರೀರವೆಂಬುದು ಕ್ಷಣ ಕ್ಷಣಕ್ಕೂ ನಾಶ ಹೊಂದಿ ಹೊಸ ವಿಕಾರಗಳು ಏರ್ಪಡುತ್ತಿದ್ದರು. ಆ ವಿಕಾರಗಳು ಅತಿ ಸೂಕ್ಷ್ಮವಾಗಿರುವುದರಿಂದ ಬಾಲ್ಯ, ಕೌಮಾರ, ಯೌವನಾದಿಗಳಲ್ಲಿ ಒಬ್ಬನೇ ಮನುಷ್ಯನೆಂದು ತೋರುವುದು. ಇದು ಕೇವಲ ಭ್ರಾಂತಿಯೇ ಹೊರತು ನಿಜವಲ್ಲ. ಉದ್ಧವ, ಈ ಶರೀರದ ಉತ್ಪತ್ತಿಗೆ ಕರ್ಮವೇ ಬೀಜವು. ಶರೀರಕ್ಕೆ ಮಾತ್ರವೇ ಉತ್ಪತ್ತಿ ವಿನಾಶಗಳುಂಟೆ ಹೊರತು ಜೀವನಿಗಿಲ್ಲ. ಜೀವನು ಉತ್ಪತ್ತಿ ವಿನಾಶಾದಿ ವಿಕಾರಗಳಿಲ್ಲದವನಾದರೂ ತನ್ನ ಮನೋಭ್ರಾಂತಿಯಿಂದಲೇ ತನ್ನ ಶರೀರದೊಡನೆ ತಾನು ಹುಟ್ಟಿದಂತೆಯೋ ಅದರೊಡನೆ ತಾನು ಸತ್ತಂತೆಯೋ ಎಣಿಸುವನು. ಹೀಗೆ ಆತ್ಮನು ಹುಟ್ಟುವುದು, ಸಾಯುವುದು ಅವನ ಭ್ರಾಂತಿಯಿಂದಲೇ ಹೊರತು ಸ್ವಾಭಾವಿಕವಲ್ಲ. ಏಕೆಂದರೆ ಆತ್ಮವೆಂಬುದು ದೇಹೋತ್ಪತ್ತಿಗೆ ಮೊದಲು, ದೇಹವು ಬಿದ್ದು ಹೋದ ಮೇಲೆಯೂ ಇರತಕ್ಕದು. ಬೆಂಕಿಯು ಅರಣಿ ಕಾಷ್ಟದಲ್ಲಿ ಅಂತರ್ಗತವಾಗಿರುವಾಗ ಹೊರಕ್ಕೆ ಕಾಣಿಸದಿದ್ದು ಆ ಕಾಷ್ಟವನ್ನು ಉಜ್ಜಿದಾಗ ವ್ಯಕ್ತವಾಗಿ ಕಾಣುವುದು. ಇಷ್ಟೇ ಹೊರತು ಆ ದಾರುವಿನೊಡನೆ ಬೆಂಕಿಗೂ ಉತ್ಪತ್ತಿ ವಿನಾಶಗಳಿಲ್ಲವಲ್ಲವೇ? ಅದರಂತೆಯೇ ಆತ್ಮವೆಂಬುದು ದೇಹದೊಡನೆ ಸೇರಿದಂತೆ ತೋರುತ್ತಿದ್ದರೂ ಆ ದೇಹದ ಉತ್ಪತ್ತಿ ವಿನಾಶಗಳಿಗೆ ಅದು ಈಡಾಗತಕ್ಕುದಲ್ಲ. ಆ ಶರೀರದ ಉತ್ಪತ್ತಿ ವಿನಾಶಗಳನ್ನು ಆತ್ಮನಿಗೆಂದೇ ತಿಳಿಯುವುದು ಕೇವಲ ಭ್ರಾಂತಿಯೇ. ಉದ್ಧವ, ಪ್ರಾಣಿ ಶರೀರದಲ್ಲಿ ಕ್ಷಣ ಕ್ಷಣಕ್ಕೂ ವಿಕಾರಗಳು ಉಂಟಾಗುತ್ತಿರುವುದೆಂದು ಹೇಳಿದೆನಲ್ಲವೇ? ಅವುಗಳಲ್ಲಿ ಮುಖ್ಯವಾದ ಕೆಲವನ್ನು ತಿಳಿಸುವೆನು ಕೇಳು. ಮೊದಲು ಗರ್ಭಾಧಾನವೆಂದರೆ ಪುರುಷ ವೀರ್ಯದಿಂದ ಸ್ತ್ರೀ ಗರ್ಭಕ್ಕೆ ಪ್ರವೇಶಿಸುವುದು. ಆ ಗರ್ಭದಲ್ಲಿ ಶಿಶು ರೂಪವಾಗಿ ಬೆಳೆಯುವುದು, ಅಲ್ಲಿಂದ ಹುಟ್ಟುವುದು. ಹುಟ್ಟಿದ ಮೇಲೆ ಬಾಲ್ಯ, ಕೌಮಾರ, ಯೌವನ, ಮಧ್ಯವಯಸ್ಸು, ಮುಪ್ಪು, ಸಾವು ಎಂಬಿ ವಯೋಭೇದಗಳು. ಹೀಗೆ ಶರೀರಕ್ಕೆ 9 ಬಗೆಯ ಅವಸ್ಥಾ ಭೇದಗಳು ಉಂಟಾಗುವವು. ಈ ವಯೋವಸ್ಥೆಗಳೇ ಅಲ್ಲದೆ ಜೀವನಿಗೆ ಈ ದೇಶ ಶರೀರ ಸಂಬಂಧದಿಂದ ಶಯನ, ಆಸನ, ಭೋಜನಗಳೇ ಮೊದಲಾದ ಇನ್ನೂ ನಾನಾ ಬಗೆಯ ಅವಸ್ಥೆಗಳುಂಟು. ಇವೆಲ್ಲವೂ ಬದ್ಧ ಜೀವನಿಗೆ ಮಾತ್ರ ಒಮ್ಮೆ ಬಂದು ತಗಲು ಕಟ್ಟುವವು, ಮತ್ತೊಮ್ಮೆ ಬಿಟ್ಟು ಹೋಗುವವು. ಗುಣ ಪರಿಣಾಮಾತ್ಮಕಗಳಾದ ಶಬ್ದಾದಿ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟು ಚಿಂತಿಸುತ್ತಿರುವುದೇ ಮೇಲೆ ಹೇಳಿದ ಸಂಯೋಗ ವಿಯೋಗಗಳಿಗೆ ಮೂಲ ಕಾರಣವು. ಆತ್ಮನಿಗೆ ಉಂಟಾಗತಕ್ಕ ಶರೀರ ಸಂಯೋಗವು ವಿಯೋಗವು ಅವನ ಕಣ್ಣಿಗೆ ಕಾಣತಕ್ಕುದಲ್ಲ. ಆದುದರಿಂದ ಪ್ರತಿಯೊಬ್ಬನು ತನ್ನ ತಂದೆಯ ಸಾವನ್ನು ನೋಡಿ ತನಗೂ ಹಾಗೆಯೇ ಸಾವೆಂಬುದನ್ನು, ತನಗುಂಟಾಗುವ ಪುತ್ರ ಜನನವನ್ನು ನೋಡಿ ತನಗೂ ಹಾಗೆಯೇ ಜನನವೆಂಬುದನ್ನು ಅನುಮಾನದಿಂದಲೇ ತಿಳಿದುಕೊಳ್ಳಬೇಕಾಗಿರುವುದು. ಒಬ್ಬೊಬ್ಬನು ಶರೀರ ಸಂಬಂಧವಿದ್ದಾಗ ಮೋಹಗ್ರಸ್ತನಾಗಿಯೇ ಇರುವುದರಿಂದ ತನ್ನ ಜನನ ಮರಣಗಳನ್ನು ತಾನು ತಿಳಿಯಲಾರನು. ಆದರೆ ಈ ಜನನ ಮರಣಗಳು ದೇಹಕ್ಕೆ ಮಾತ್ರವೇ ಹೊರತು ತನಗಲ್ಲವೆಂಬುದನ್ನು ಮಾತ್ರ ತಿಳಿದಿರಬೇಕು. ಒಂದು ಗಿಡವನ್ನು ಬೆಳೆಸುವವನು ಆ ಗಿಡಕ್ಕೆ ಬೀಜದಿಂದ ಉತ್ಪತ್ತಿ ಎಂಬುದನ್ನು, ಕಾಲ ಪರಿಪಾಕದಿಂದ ಅದಕ್ಕೆ ನಾಶವೆಂಬುದನ್ನು ಚೆನ್ನಾಗಿ ನೋಡಿ ತಿಳಿಯಬಹುದು. ಆ ವೃಕ್ಷವನ್ನು ತಾನೇ ಬೆಳೆಸಿದವನಾದರೂ ಅದಕ್ಕಿಂತಲೂ ತಾನು ಬೇರೆ ಎಂಬುದನ್ನು ತಿಳಿಯಬಹುದಲ್ಲವೇ? ಅದರಂತೆಯೇ ತನ್ನ ದೇಹಕ್ಕೂ ಕೂಡ ಪಂಚಭೂತಗಳ ಸಮುದಾಯವೆಂಬ ಬೀಜದಿಂದ ಉತ್ಪತ್ತಿಯು, ಕಾಲ ಪರಿಪಾಕದಿಂದ ನಾಶವು ಲಭಿಸುವುದೆಂದು ಆ ವಿಕಾರಗಳನ್ನು ನೋಡತಕ್ಕವನು ಮಾತ್ರ ತಾನೆಂದು ಗ್ರಹಿಸಬೇಕು. ಅದರಿಂದ ಆ ದೇಹಕ್ಕಿಂತಲೂ ತಾನು ಅಂದರೆ ಆತ್ಮವು ವಿಲಕ್ಷಣನಾಗಿ ಬೇರೆಯಾಗಿಯೂ ಇರುವನೆಂಬುದು ಸ್ಪಷ್ಟವಾಗುವುದು. ಹೀಗೆ ದೇಹಕ್ಕಿಂತಲೂ ಆತ್ಮವು ವಿಲಕ್ಷಣವೆಂಬುದನ್ನು ವಿವೇಚನೆಯಿಂದ ತಿಳಿಯಲಾರದವರು ವಿಷಯ ಪ್ರವಣರಾಗಿ ದೇಹವನ್ನೇ ಆತ್ಮವೆಂದು ಭ್ರಮಿಸಿ ಸಂಸಾರ ಬದ್ಧರಾಗುವರು. ಸಂಸಾರ ರೂಪವಾದ ಶರೀರ ಪ್ರಾಪ್ತಿಯಲ್ಲಿಯೂ ಅವರವರ ಕರ್ಮಾನುಸಾರವಾಗಿ ಉತ್ತಮ, ಮಧ್ಯಮ, ಅಧಮ ಜನ್ಮಗಳುಂಟು. ಸಾತ್ವಿಕ ಕರ್ಮಗಳನ್ನು ನಡೆಸಿದವರು ದೇವ ಶರೀರವನ್ನಾಗಲಿ ಋಷಿ ಜನ್ಮವನ್ನಾಗಲಿ ಹೊಂದುವರು. ರಾಜಸ ಕರ್ಮಗಳಲ್ಲಿ ಬಿದ್ದವರು ದೈತ್ಯ ಜನ್ಮವನ್ನಾಗಲಿ ಮನುಷ್ಯ ಜನ್ಮವನ್ನಾಗಲಿ ಹೊಂದುವರು. ತಾಮಸ ಕರ್ಮಗಳಲ್ಲಿ ನಿರತರಾದವರು ಭೂತ, ಪಿಶಾಚ, ತಿರ್ಯಗಾದಿ ಜನ್ಮಗಳನ್ನು ಹೊಂದುವರು. ಹೀಗೆ ಆಯಾ ಕರ್ಮಾನುಸಾರವಾಗಿ ಮುಂದಿನ ಜನ್ಮಗಳನ್ನು ಹೊಂದುತ್ತಾ ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರುವವರು. ಗಮನಾದಿಗಳಿಲ್ಲದೆ ನಿಶ್ಚೇಷ್ಟನಾದ ಆತ್ಮನು ಸಂಸಾರದಲ್ಲಿ ಸುತ್ತುವನೆಂದರೆ ಹೇಗೆ ಎಂದು ನೀನು ಶಂಕಿಸಬಹುದು. ಆತ್ಮನು ನಿರ್ವ್ಯಾಪಾರನೆಂಬುದೇನೋ ವಾಸ್ತವವೇ.
ಆದರೆ ಮನುಷ್ಯನು ಮತ್ತೊಬ್ಬರು ಮಾಡುವ ಗಾನ ನರ್ತನಗಳನ್ನು ನೋಡುತ್ತಿರುವಾಗ ತಾನು ಉತ್ಸಾಹದಿಂದ ತನ್ನ ಬುದ್ಧಿಯಲ್ಲಿ ಹಾಡುವಂತೆಯೂ ಕುಣಿಯುವಂತೆಯೂ ಆಗುವುದುಂಟಲ್ಲವೇ? ಅದರಂತೆಯೇ ಆತ್ಮನು ಕೂಡ ತಾನು ನಿರ್ವ್ಯಾಪಾರನಾಗಿದ್ದರೂ ಬುದ್ಧಿ ಮೂಲಕಗಳಾದ ಚೇಷ್ಟಾದಿ ಧರ್ಮಗಳನ್ನು ನೋಡಿ ಅವುಗಳನ್ನು ತಾನೇ ಅನುಕರಿಸುವ ಹಾಗೆ ಭಾವಿಸುವನು. ಕೊಳದ ನೀರು ಕಲಗಿದಾಗ ತೀರದಲ್ಲಿರುವ ವೃಕ್ಷಗಳು ಕದಲುವಂತೆ ಕಾಣುವವು. ಮನುಷ್ಯನು ಗಿರಗಿರನೆ ಸುತ್ತಿದಾಗ ಅವನ ಕಣ್ಣುಗಳು ತಿರುಗುವುದರಿಂದ ಭೂಮಿಯೆಲ್ಲವೂ ಸುತ್ತುತ್ತಿರುವಂತೆ ಕಾಣುವುದು. ಹೀಗೆಯೇ ದೇಹವನ್ನೇ ಆತ್ಮವೆಂದು ತಿಳಿದವನಿಗೆ ಅದೇ ಹಗು ಅದೇ ಆ ದೇಹ ಗುಣಗಳೇ ಆತ್ಮನಲ್ಲಿ ತೋರುವವು. ಓ ಯದುತ್ತಮ, ಮನಸ್ಸಿನಲ್ಲಿ ಹುಟ್ಟುವ ಕೋರಿಕೆಗಳು, ಸ್ವಪ್ನದಲ್ಲಿ ಅನುಭವಿಸುವ ಸುಖ ದುಃಖಗಳು ಹೇಗೆ ತಾತ್ಕಾಲಿಕವಾಗಿದ್ದು ಆಮೇಲೆ ಏನೂ ಇಲ್ಲದಂತಾಗುವವೋ, ಹಾಗೆಯೇ ಆತ್ಮನಿಗೆ ದೇಹ ಧರ್ಮಗಳ ಸಂಬಂಧವೆಂಬ ಸಂಸಾರವು ಮಿಥ್ಯೆ ಎನಿಸುವುದು. ಆಯಾ ಶರೀರ ವಿಯೋಗಗಳಲ್ಲಿ ಅವು ಬಿಟ್ಟು ಹೋಗುವವು. ಶಬ್ದಾದಿ ವಿಷಯಗಳು ಸನ್ನಿಹಿತವಾಗಿಲ್ಲದಿದ್ದರೂ ಅವುಗಳನ್ನು ಚಿಂತಿಸುತ್ತಿರುವುದರಿಂದ ಜೀವನಿಗೆ ಆ ಸಂಸಾರವು ಬಿಟ್ಟು ಹೋಗದೆ ಅನುವರ್ತಿಸಿ ಬರುತ್ತಲೇ ಇರುವುದು. ಸ್ವಪ್ನವು ನಡೆಯುತ್ತಿರುವವರೆಗೂ ಅದರಲ್ಲಿ ಅನುಭವಕ್ಕೆ ಬರುವ ದೇಶಾಂತರ ಗಮನ, ಶಿರಶ್ಛೇದವೇ ಮೊದಲಾದ ಅನರ್ಥ ಪರಂಪರೆಗಳು ಅನುವರ್ತಿಸುತ್ತಲೇ ಇದ್ದು ಆ ಸ್ವಪ್ನವು ನಿಂತು ಹೋದ ಮೇಲಲ್ಲವೇ ಆ ಅನುಭವಗಳು ತಪ್ಪುವವು. ಆದುದರಿಂದ ಉದ್ಧವ, ವಿಷಯ ಚಿಂತೆ ಇರುವವರೆಗೂ ಸಂಸಾರವು ಬಿಟ್ಟು ಹೋಗದೆ ಹೆಚ್ಚುತ್ತಲೇ ಬರುವುದು ಎಂಬುದನ್ನು ನೀನು ಕೂಡ ಯೋಚಿಸಿ ಅಸದ್ ವಿಷಯಗಳನ್ನೇ ಬಯಸುತ್ತಿರುವ ಇಂದ್ರಿಯಗಳನ್ನು ಆ ಕಡೆಗೆ ಬಿಡದಂತೆ ತಡೆ ಬಿಡಬೇಕು. ಸನ್ನಿಹಿತವಾದ ವಿಷಯಗಳನ್ನು ಅನುಭವಿಸುವುದಕ್ಕೂ ಆಸೆ ಪಡಬಾರದು. ಒಂದಾವರ್ತಿ ಅನುಭವಿಸಿದರೆ ಅದರ ಚಿಂತೆಯು ಬಿಟ್ಟು ಹೋಗದೆ ಅನುವರ್ತಿಸಿ ಬರುವುದು. ಆ ವಿಷಯ ಚಿಂತೆಯೇ ಸಂಸಾರಾನುವೃತ್ತಿಗೆ ಕಾರಣವಾಗುವುದು. ಆತ್ಮನಲ್ಲಿ ಜನನ ಮರಣಾದಿ ಅವಸ್ಥೆಗಳನ್ನು ಕಲ್ಪಿಸತಕ್ಕ ಭ್ರಮವು ಆತ್ಮವು ದೇಹಕ್ಕಿಂತಲೂ ವಿಲಕ್ಷಣವೆಂಬ ತಿಳುವಳಿಕೆ ಇಲ್ಲದುದರಿಂದಲೇ ಉಂಟಾಗತಕ್ಕುದೆಂದು ತಿಳಿ. ಆತ್ಮಸ್ವರೂಪವನ್ನು ಪರಿಶೀಲಿಸಿ ತಿಳಿದು ಶರೀರದಲ್ಲಿ ಅಭಿಮಾನವನ್ನು ಬಿಟ್ಟವನಿಗೆ ಯಾವ ಭಯವೂ ಇರದು. ಆದುದರಿಂದ ಉದ್ಧವ, ದುರ್ಜನರು ನಿನ್ನನ್ನು ಆಕ್ಷೇಪಿಸಿದರು, ನಿಂದಿಸಿದರು, ವಂಚಿಸಿದರು, ದೋಷಾರೋಪಣೆ ಮಾಡಿದರು, ಹೊಡೆದರು, ಸೆರೆ ಹಿಡಿದರು, ನಿನ್ನ ಜೀವನವನ್ನೇ ಹೋಗಲಾಡಿಸಿದರು, ನಿನ್ನ ಮೇಲೆ ಉಗುಳಿದರು, ಮಲಮೂತ್ರಗಳನ್ನು ಸುರಿದರು, ಇನ್ನೂ ಅನೇಕ ವಿಧದಿಂದ ನಿನಗೆ ಕಿರುಕುಳಗಳನ್ನು ಮಾಡಿದರೂ ಕೂಡ ನೀನು ಶ್ರೇಯಸ್ಸನ್ನು ಬಯಸುವವನಾಗಿದ್ದರೆ ಅವೊಂದನ್ನು ಗಮನಿಸದೆ ಆತ್ಮಸ್ವರೂಪ ದರ್ಶನದಿಂದ ನಿನ್ನನ್ನು ನೀನೇ ಉದ್ಧರಿಸಿಕೊಳ್ಳಬಹುದು ಎಂದನು. ಉದ್ಧವನು ತಿರುಗಿ ಪ್ರಶ್ನೆ ಮಾಡುವನು, ಕೃಷ್ಣ, ದುರ್ಜನರು ಮಾಡತಕ್ಕ ತಿರಸ್ಕಾರಗಳನ್ನು ಸಹಿಸಿಕೊಂಡು ಸುಮ್ಮನಿರುವುದೇನು ಬಹಳ ಕಷ್ಟ ಕಾರ್ಯವೆಂದು ನನಗೆ ತೋರುವುದು. ಅದಕ್ಕೆ ಉಪಾಯವೇನೆಂಬುದನ್ನು ನೀನೇ ನನಗೆ ತಿಳಿಸಬೇಕು. ಪ್ರಕೃತಿ ಸಂಬಂಧವಿದ್ದಾಗ ದೇಹಾತ್ಮಾಭಿಮಾನವು ರಾಗದ್ವೇಷಾದಿಗಳು ವಿದ್ವಾಂಸರನ್ನು ಬಿಟ್ಟುದಲ್ಲ. ಇಂದ್ರಿಯಗಳನ್ನು ಜಯಿಸಿ ಭಗವದ್ ಧರ್ಮ ನಿರತರಾಗಿ ನಿನ್ನ ಪಾದಾರವಿಂದಗಳನ್ನೇ ನಂಬಿರತಕ್ಕವರಿಗೆ ಹೊರತು ಉಳಿದವರಾರಿಗೂ ಅಂತಹ ಮನೋದಾರ್ಢ್ಯವು ಶಕ್ಯವಲ್ಲ. ಆದುದರಿಂದ ಅದಕ್ಕೆ ತಕ್ಕ ಉಪಾಯವನ್ನು ನನಗೆ ತಿಳಿಸಬೇಕು ಎಂದನು. ಇದು 22ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.